ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ನಾನು ಮಾವಿನಕಾಯಿ ಅಪ್ಪೆ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಊಟದ ನಂತರ ಕುಡಿಯೋದಕ್ಕೂ ಅನ್ನದೊಂದಿಗೂ ಸಹ ಕಲಸಿ ಊಟ ಮಾಡೋದಕ್ಕೂ ಸೂಪರ್ ಆಗಿರುತ್ತೆ. ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು. ಬನ್ನಿ ರೆಸಿಪಿ ನೋಡೋಣ. ಒಳ್ಳೆ ಪರಿಮಳ ಹಾಗೂ ಸ್ವಲ್ಪ ಹುಳಿ ಇರುವಂತಹ ಮಾವಿನಕಾಯಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ, ನಾನಿಲ್ಲಿ ಒಂದು ಹಸಿಮೆಣಸಿನಕಾಯಿ ಹಾಕಿರೋದು, ಖಾರಕ್ಕೆ ಅನುಗುಣವಾಗಿ ಸೇರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಬ್ಬೋದಕ್ಕೆ ಅವಶ್ಯಕತೆ ಇರುವ ನೀರು ಸೇರಿಸಿ ನುಣ್ಣಗಿನ ಪೇಸ್ಟನ್ನು ನೋಡಿ ಈ ರೀತಿಯಲ್ಲಿ ರುಬ್ಬಿ ಪಾತ್ರೆಗೆ ವರ್ಗಾಯಿಸಿ ಮಾವಿನಕಾಯಿಯ ಹುಳಿ ನೋಡಿ ನೀರನ್ನು ಸೇರಿಸಬೇಕಾಗತ್ತೆ. ನಾನು 1.5 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯನ್ನು ಕೊಡೋದು. 2 ಚಮಚ ತೆಂಗಿನ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಒಂದು ಮುರಿದಿರುವಂತಹ ಒಣಮೆಣಸು ಹಾಕಿ ಸಾಸಿವೆ ಸಿಡಿದ ನಂತರ 1/4 ಚಮಚ ಜೀರಿಗೆ ಹಾಗೂ ಚಿಟಿಕೆ ಇಂಗು ಹಾಕಿ ಕರಗಿಸಿದ ನಂತರ ಒಂದು ದಂಟು ಕರಿಬೇವಿನ ಎಲೆಯನ್ನು ಸೇರಿಸಿ ತಯಾರಿಸಿರುವ ಅಪ್ಪೆ ಸಾರಿಗೆ ಒಗ್ಗರಣೆಯನ್ನು ಕೊಟ್ಟರೆ ಆರೋಗ್ಯಕರ ಹಾಗೂ ರುಚಿಯಾದ ಮಾವಿನಕಾಯಿ ಅಪ್ಪೆ ಸಾರು ರೆಡಿ ಆಗತ್ತೆ. ಧಾರಾಳವಾಗಿ ಮಾವಿನಕಾಯಿ ಸಿಗ್ತಾ ಇದೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮವರೊಂದಿಗೆ ಶೇರ್ ಮಾಡಿ, ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.